ಎಲ್ಲ ನನ್ನ ಪ್ರೀತಿ ಕನ್ನಡಿಗರು ಪ್ರಸನ್ನ ಧನುಷ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಗೈಸ್. ಬಿಗ್ ಬಾಸ್ ಕಡೆಯಿಂದ ಮೊದಲೇ ಪ್ರೋಮೋ ಬಿಟ್ಟಿದ್ದಾರೆ. ಈ ಪ್ರೋಮೋದಲ್ಲಿ ಈ ವಾರ ಕಿಚ್ಚನ ಪಂಚಾಯತಿಲಿ ಏನೇನು ಟಾಪಿಕ್ ಡಿಸ್ಕಸ್ ಆಗಬೇಕು ಅಂತ ಒಂದು ಕ್ಲಿಪ್ಪಿಂಗ್ಸ್ನ ಹಾಕಿದ್ದಾರೆ. ಈ ಪ್ರೋಮೋ ರಿವ್ಯೂ ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಲೈಕ್ ಮಾಡೋದ ಮರಿಬೇಡಿ. ಬರೀ ಈ ಪ್ರೋಮೋ ರಿವ್ಯೂ ಮಾಡೋಣ. ಸೊ ಗೈಸ್, ಆಕ್ಚುಲಿ ಬಿಗ್ ಬಾಸ್ ಮನೆಯಲ್ಲಿ ಉಳ್ಕೊಳ್ಳೋರು ಯಾರು, ಹೊರಗಡೆ ಹೋಗೋರು ಯಾರು ಅಂತ ಕ್ಯಾಪ್ಷನ್ಗಳು ಹಾಕಿದ್ದಾರೆ ಆಕ್ಚುಲಿ. ಸೊ ಆಕ್ಚುಲಿ ಬಿಗ್ ಬಾಸ್ ಮನೆಯಲ್ಲಿ ಇವಾಗ ಏನಂತಂದ್ರೆ ಫಸ್ಟ್ ಗಿಲ್ಲಿ ನಟನಿಗೆ ಕ್ಲಾಸ್ ತಗೊಳ್ತಾರೆ ಅಂತ ಕಾಣಿಸ್ತಾ ಇದೆ. ಮೊದಲನೇದಾಗಿ ಕ್ಯಾಪ್ಟನ್ಸಿ ಓಟಕ್ಕೆ ಆಗ್ತಾ ಇರ್ಬೇಕಾದ್ರೆ ಆದಂತ ಒಂದಷ್ಟು ಪಾಯಿಂಟ್ಸ್ ಗಳನ್ನ ಹಿಡ್ಕೊಂಡು ಜೊತೆಗೆ ಅಶ್ವಿನಿ ಅವ್ರಿಗೂ ಕ್ಲಾಸ್ ತಗೊಳ್ಳೋದೇ, ಧ್ರುವಂತ್ ಅವ್ರಿಗೂ ಕೂಡ ಕ್ಲಾಸ್ ತಗೊಳ್ತಾರೆ. ಏನಕ್ಕಪ್ಪ ಅಂತಂದ್ರೆ ಅವರು ಗಾರ್ಡನ್ ಏರಿಯಾದಲ್ಲಿ ಏನೊಂದು ಮಾತುಕತೆ ಆಯ್ತು ಗೊತ್ತಾ, ಮೂರು ಜನದ್ದು ಎಲ್ಲಿ ಪಾಯಿಂಟ್ ಸ್ಟಾರ್ಟ್ ಆಯ್ತು, ಎಲ್ಲಿ ಯಾರ್ದು ತಪ್ಪು ಕ್ಲಿಯರ್ ಕಟ್ ಆಗಿ ಇವತ್ತು ಎಪಿಸೋಡ್ ನಲ್ಲಿ ಗೊತ್ತಾಗುತ್ತೆ. ಆಕ್ಚುಲಿ ಇನ್ನೊಂದು ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಗಿಲ್ಲಿ ನಟಂಗೂ ಕೂಡ ಲೈಟ್ ಕ್ಲಾಸ್ ಇರುತ್ತೆ ಅಂತ ಅನ್ಸುತ್ತೆ. ಅದು ಕೂಡ ಕ್ಲಿಪ್ಪಿಂಗ್ ತೋರಿಸ್ತದೆ. ಕಾವ್ಯ ಅವ್ರಿಗೆ ಅನ್ನೋದೊಂದು ಟಾಪಿಕ್ ಅನ್ನ ಹಿಡ್ಕೊಂಡು ಐ ಥಿಂಕ್ ಇಲ್ಲಿ ಒಂದು ಸುದೀಪ್ ಸರ್ ಮಾತಾಡ್ತಾರೆ. ಅಂಡ್ ಮೂರನೇದಾಗಿ ಬಂದ್ಬಿಟ್ಟು ಆಕ್ಚುಲಿ ಉಸ್ತುವಾರಿಗಳ ಬಗ್ಗೆ, ರಾಶಿಕ್ ಅವ್ರ ಬಗ್ಗೆ. ಮೊನ್ನೆ ಒಂದು ಏನು ಲಾಸ್ಟ್ ಟಾಸ್ಕ್ ಕೊಟ್ಟಿದ್ದಲ್ಲ ಕ್ಯಾಪ್ಟನ್ಸಿ ಟಾಸ್ಕ್ ಅಲ್ಲಿ, ಅದರಲ್ಲಿ ನಿನ್ನೆ ಸ್ವಲ್ಪ ಉಸ್ತುವಾರಿ ತಪ್ಪಾಯ್ತು. ಆ ಒಂದು ಉಸ್ತುವಾರಿ ನನಗೆ ಅಷ್ಟು ಬೈಯೋದಕ್ಕಿಂತ ಅಲ್ಲಿ ಅವಶ್ಯಕತೆ ಹೀಟ್ ಆಫ್ ದಿ ಮೂಮೆಂಟ್ ಅದಾಗಿದೆ. ಬಟ್ ಇಲ್ಲಿ ಮೇ ಬಿ ತಗೋಬಹುದು ಅಂತ ಈ ಒಂದು ಪ್ರೋಮೋದಲ್ಲಿ ಕಾಣಿಸ್ತಾ ಇದೆ. ಸೊ ನೋಡೋಣ ಏನಾಗುತ್ತೆ. ಯಾಕಂದ್ರೆ ಇದು ಅದೊಂದು ಗ್ಲಿಮ್ಸ್ ಹಾಕಿದ್ದಾರೆ ಈ ಪ್ರೋಮೋದಲ್ಲಿ. ಸೊ ಹೇಳಕ್ಕಾಗಲ್ಲ. ಸೊ ಗುಂಡಿಗೆ ಹಾಕೊಂಡ್ಬಿಟ್ಟಿದ್ದಾರೆ. ಸೊ ಇಷ್ಟು ಜನಗಳಿಗೂ ಕ್ಲಾಸ್ ತಗೋತಾರೆ ಸುದೀಪ್ ಸರ್ ಈ ಒಂದು ವಾರದಲ್ಲಿ. ಅಂಡ್ ಆಕ್ಚುಲಿ ಇನ್ನೊಂದು ಪಾಯಿಂಟ್ ಲೈಕ್ ಡಿಸ್ಕಸ್ ಆಗ್ಬೇಕಾಗಿರೋದು ಅಂತಂದ್ರೆ, ಕಾವ್ಯರ ಒಂದು ಫ್ಯಾಮಿಲಿ ಬಂದಿರೋದು, ಅದು ಒಂದು ಎಲ್ಲ ಪಾಯಿಂಟ್ಸ್ಗಳನ್ನ ಆ್ಯಡ್ ಆನ್ ಮಾಡಿ ಹೇಳಿದ್ರಲ್ಲ, ಆ ಒಂದು ಲೈಕ್ ಲಾಸ್ಟ್ ವೀಕ್ ಅದು ಲಾಸ್ಟ್ ವೀಕಲ್ಲಿ ಹೇಳಿರೋದನ್ನ ಲೈಕ್ ಈ ವೀಕು ಅದು ಸುದೀಪ್ ಸರ್ ಕ್ಲಾಸ್ ತಗೋತಾರೆ ಅಂತ ಅಪ್ಡೇಟ್ ಇದೆ ನಮಗೆ. ಮೇ ಬಿ ಯಾಕಂತಂದ್ರೆ ಈಗ ಲಾಸ್ಟ್ ವೀಕು ಸುದೀಪ್ ಸರ್ ಬಂದಿಲ್ಲ, ಹಂಗಾಗಿ ಈ ವೀಕು ಸುದೀಪ್ ಸರ್ ಬರ್ತಾರೆ, ಅದನ್ನು ತಗೊಂಡು ಕ್ಲಾಸ್ ತಗೊಂಡು ಪಂಚಾಯತಿ ನಡೆಸ್ತಾರೆ ಅಂತಾನೆ ಅಪ್ಡೇಟ್ ಇದೆ ಇವತ್ತು. ಒಟ್ಟಿನಲ್ಲಿ ಗೈಸ್ ಮೂರು ಜನಕ್ಕೆ ಟಾಪಿಕ್ ಹಾಟ್ ಫೇವರೇಟ್. ಒಂದು ಕಾವ್ಯ ಅವ್ರದ್ದು ಒಂದು ಫ್ಯಾಮಿಲಿ ಬಗ್ಗೆನೂ ಕೂಡ ಒಂದು ಹಾಟ್ ಟಾಪಿಕ್ ಬರುತ್ತಂತೆ. ಅದ್ರ ಬಗ್ಗೆ ಮಾತಾಡ್ತಾರೆ. ಅಂದ್ರೆ ಏನಕ್ಕೆ ಅವ್ರು ಏನೇನು ಹೇಳ್ಕೊಟ್ರು ಅದೆಲ್ಲ ಕ್ಲಿಪ್ಪಿಂಗ್ಸ್ ತೋರಿಸಬಹುದೇನೋ ಮೇ ಬಿ. ಒಂದು ಮೊದಲನೇದಾಗಿ ಬಂದ್ಬಿಟ್ಟು ಆಕ್ಚುಲಿ ಗಿಲ್ಲಿ ಅವ್ರಿಗೆ ಮತ್ತೆ ಅಶ್ವಿನಿ ಅವ್ರಿಗೆ ಮತ್ತೆ ಧ್ರುವಂತ್ ಅವ್ರಿಗೆ ಅದು ನೋಡುವಾಗ ತುಂಬಾ ಸಕ್ಕತ್ತಾಗಿರೋ ಟಾಪಿಕ್ ಇವತ್ತು. ಆಕ್ಚುಲಿ 2 ವೀಕ್ಸ್ ಇಂದ ಮಿಸ್ ಮಾಡ್ಕೊಳ್ತಿದ್ದೆ ಸುದೀಪ್ ಸರ್ನ, ಇವಾಗ ಬಂದಿದ್ದಾರೆ. ಎಸ್, ಇನ್ನು ನೆನ್ನೆ ಎಪಿಸೋಡ್ ಬಗ್ಗೆ ಮಾತಾಡಂಗಿದ್ರೆ, ನೆನ್ನೆ ಎಪಿಸೋಡ್ ಕ್ಯಾಪ್ಟನ್ಸಿ ಟಾಸ್ಕ್ ಕೊಟ್ಟಿದ್ರು. ಸೊ ಕ್ಯಾಪ್ಟನ್ಸಿ ಟಾಸ್ಕ್ ಅಲ್ಲಿ ಇಲ್ಲಿ ಧನುಷ್ ಅವ್ರದ್ದು ತಪ್ಪಿದ್ಯಾ? ಸೊ ಅವರು ಹೀಟ್ ಆಫ್ ದಿ ಮೂಮೆಂಟ್ ತಪ್ಪಾಗಿಲ್ಲ ಅಂತ ನನಗನ್ಸುತ್ತೆ. ಅಂದ್ರೆ ಬೇಕು ಅಂತ ಯಾರು ಮಾಡಕ್ ಹೋಗಿಲ್ಲ. ಬಟ್ ಇಲ್ಲಿ ಉಸ್ತುವಾರಿ ತಪ್ಪಿದ್ಯಾ? ಇಲ್ಲಿ ಉಸ್ತುವಾರಿದು ಅಷ್ಟೇ, ಹೀಟ್ ಆಫ್ ದಿ ಮೂಮೆಂಟ್ ಅದು ಬೇಕು ಅಂತ ಮಾಡಿಲ್ಲ ಅಂತ ಅವರು ಅನ್ಕೊಂಡು ಸುಮ್ಮನಾಗಿರ್ತಾರೆ. ಇಲ್ಲಿ ಬಿಗ್ ಬಾಸ್ ಅವ್ರದ್ದು ತಪ್ಪಿದ್ಯಾ? ಎಕ್ಸಾಕ್ಟ್ಲಿ ಹೌದು, ನನ್ನ ಪ್ರಕಾರ ಬಿಗ್ ಬಾಸ್ ಅವ್ರದ್ದು ತಪ್ಪು ಅಂತ ನಾನು ಹೇಳ್ತೀನಿ. ಯಾಕೆ ಅಂತಂದ್ರೆ ಬಿಗ್ ಬಾಸ್ ಅವರು ಇಲ್ಲಿ ಆ ಟೈಮಲ್ಲಿ ಇಂಟರ್ಫಿಯರ್ ಆಗಿಬಿಟ್ಟು ಹೇಳಬೇಕಿತ್ತು. ಎಲ್ಲ ಆದಮೇಲೆ ಮುಗಿದ್ಮೇಲೆ 2 ಅವರ್ ಆದಮೇಲೆ ಮನೆಯೊಳಗೆ ಬನ್ನಿ ಕೂತ್ಕೊಳ್ಳಿ, ಟಿವಿ ಹಾಕ್ತೀನಿ, ವಿಟಿ ಹಾಕ್ತೀನಿ, ಮೂವಿ ಪ್ಲೇ ಮಾಡ್ತೀನಿ, ನೋಡ್ಕೊಂಡು ಕೂತ್ಕೊಳ್ಳಿ ಅಂತೆಲ್ಲ ಹೇಳಿದಲ್ಲ, ಅದು ನನ್ನ ಪ್ರಕಾರ ಬಿಗ್ ಬಾಸ್ ಅವ್ರ ತಪ್ಪು. ಇಲ್ಲಿ ಪಾಪ ಆ ಟೈಮಲ್ಲಿ ಹೇಳ್ಬಿಟ್ಟಿದ್ರೆ ಮೇ ಬಿ ಅಶ್ವಿನಿ ಅವ್ರಿಗೂ ಒಂದು ನ್ಯಾಯ ಸಿಕ್ತಿತ್ತಾ? ಪಾಪ ಅವರು ಅದೆಲ್ಲ ಆದಮೇಲೆ ಅಶ್ವಿನಿ ಅವರು ಲೈಕ್ ನಾನು ಮೋಸ ಆಯಿತು ಅಂತ ಅವ್ರು ಅಳ್ತ್ಕೊಂಡು ಪಾಪ ಅವ್ರು ಗೊಡೋ ಅಂತ ಹೇಳ್ತಾ ಇದ್ರು. ಬಟ್ ಇಲ್ಲಿ ನನಗೆ ನನ್ನ ಪ್ರಕಾರ ಬಿಗ್ ಬಾಸ್ ಅವರು ಅಲ್ಲೇ ಮಾಸ್ಟರ್ ಮೈಂಡ್ ಮಾಡಿಬಿಟ್ಟು ಅಲ್ಲೇ ಹೇಳ್ಬಿಟ್ಟಿದ್ರೆ ಇದೆಲ್ಲ ಕ್ಲಾರಿಟಿ ಅಲ್ಲೇ ಸಿಕ್ತಿತ್ತು. ಸೊ ನಿಮ್ಗೆ ಏನಿಸ್ತು ಗೈಸ್, ಇಲ್ಲಿ ಬಿಗ್ ಬಾಸ್ ಅವ್ರು ತಪ್ಪಿತ್ತಾ, ಇಲ್ಲಿ ಅಶ್ವಿನಿ ಅವ್ರು ತಪ್ಪಿತ್ತಾ, ಇಲ್ಲ ಅಂದ್ರೆ ಧನುಷ್ ಅವ್ರು ತಪ್ಪ, ಇಲ್ಲ ಉಸ್ತುವಾರಿ ತಪ್ಪ? ಈ 4 ಜನದಲ್ಲಿ ಯಾರು ತಪ್ಪು ನೀವು ಕಮೆಂಟ್ ಮಾಡಿ, ಓಕೆನಾ? ಅಂಡ್ ನಿನ್ನೆ ಉತ್ತಮ ಬಂದ್ಬಿಟ್ಟು ಆಕ್ಚುಲಿ ರಕ್ಷಿತಾ ಹಾಗೂ ಧನುಷ್ಗೆ ಸಿಕ್ಕಿದೆ. ಅಂಡ್ ಕಳಪೆ ಬಂದ್ಬಿಟ್ಟು ಧ್ರುವಂತ್ಗೆ ಸಿಕ್ಕಿದೆ. ಕೆಲವೊಂದಷ್ಟು ಪಾಯಿಂಟ್ ಗಳಲ್ಲಿ ತುಂಬಾ ವಾದಗಳು ನಡೆಯುತ್ತೆ ಧ್ರುವಂತ್ ಹಾಗೂ ರಕ್ಷಿತಾ ಅವ್ರ ವಿರುದ್ಧ. ಸೊ ಐ ಥಿಂಕ್ ಅವರು ಮಾತಾಡ್ತಾ ರಕ್ಷಿತಾ ಬಗ್ಗೆ ಗಲೀಜು ಅದು ಇದು ಅಂತ ಪರ್ಸನಲ್ ಒಪಿನಿಯನ್ ಹೇಳ್ತಾರೆ. ಅದು ಪರ್ಸನಲ್ ಒಪಿನಿಯನ್ ಅಂದ್ರೆ ಹಲ್ಲುಜ್ಜೋದು ಅವರ ಒಂದು ಒಪಿನಿಯನ್ ಆಗಿರುತ್ತೆ, ಅದು ನಾನು ತಪ್ಪು ಅಂತ ಹೇಳಕ್ಕಾಗಲ್ಲ. ಬಟ್ ಅವ್ರು ಗಲೀಜಾಗಿ ಇದ್ರೆ ನೋಡೋದಕ್ಕೆ ಮಾತ್ರ ಅದನ್ನ ಇವ್ರು ಗಲೀಜು ಅಂತ ಹೇಳೋದು ನಂಗೆ ಅರ್ಥ ಇರುತ್ತೆ. ಬಟ್ ಅವರು ಊಟ ಮಾಡದೆ ಲೈಕ್ ಬ್ರಷ್ ಮಾಡದೆ ಊಟ ಮಾಡ್ತಾರೆ ಅನ್ನೋದು ಒಂದು ಅವರ ಒಂದು ಒಪಿನಿಯನ್ ಇವ್ರ ಮೇಲೆ ಹಾಕೋದು ತಪ್ಪಾಗುತ್ತೆ. ಅಂಡ್ ಅದಕ್ಕೆ ರಕ್ಷಿತಾ ಶೆಟ್ಟಿ ವಾರ್ನ್ ಮಾಡ್ತಾರೆ, ನಾನು ನಿಮ್ನ ಬಿಡಲ್ಲ, ಆಚೆ ಕೂಡ ನೋಡ್ಕೊಳ್ಳಿ ಅಂತೆಲ್ಲ ಅಂತಾರೆ. ಅದೇನು ಎದುರ್ಕೊಂಡೋ ಏನೋ ಗೊತ್ತಿಲ್ಲ. ಬಟ್ ಧ್ರುವಂತ್ ಅವ್ರು ನೆಕ್ಸ್ಟ್ ಬಂದ್ಬಿಟ್ಟು ರಕ್ಷಿತಾಗಿ ಉತ್ತಮ ಕೊಡ್ತಾರೆ. ಅದು ಮೇ ಬಿ ನನಗೆ ಯಾಕೋ ಎದುರ್ಕೊಂಡು ಕೊಟ್ಟರು ಅನ್ನೋ ಇತ್ತು. ಇವನ್ ಅಶ್ವಿನಿ ಅವ್ರು ಬಂದ್ಬಿಟ್ಟು ಆಕ್ಚುಲಿ ಶುಗರ್ ಕೊಟ್ಟೆ ತರ ಮಾತಾಡಕ್ ಹೋಗ್ತಾರೆ ಧ್ರುವಂತ್ ಅವ್ರಿಗೂ ಮತ್ತೆ ರಕ್ಷಿತಾ ಅವ್ರು ಕೊಟ್ಟಿದ್ದು ಒಂದೇ ಒಪಿನಿಯನ್ ಏನಕ್ಕೆ ಅಂತ ಹೇಳ್ತೀನಿ, ಯಾಕಂದ್ರೆ ಅವ್ರಿಗೆ ಯಾರು ಕೂಡ ಸಪೋರ್ಟ್ ಮಾಡಲಿಲ್ಲ, ಇವ್ರು ಸಪೋರ್ಟ್ ಮಾಡಿದ್ರು, ಓಟ್ ಹಾಕಿದ್ರು ಅಂತ. ಸೊ ಅದೊಂದು ಇದು ಪಾಯಿಂಟ್. ಎರಡನೇದು ಏನಪ್ಪಾ ಅಂದ್ರೆ ಆಕ್ಚುಲಿ ಇಲ್ಲಿ ಇಲ್ಲಿ ಅಶ್ವಿನಿ ಅವರು ಗಿಲ್ಲಿ ಸಕ್ಕತ್ತಾಗಿರೋ ಪಾಯಿಂಟ್ ಹೇಳ್ತಾರೆ. ಆಕ್ಚುಲಿ ನಾನು ಆನೆಸ್ಟ್ ನನಗೆ ತುಂಬಾ ಒಪಿನಿಯನ್ ಇಷ್ಟ ಆಯ್ತು. ಒಂದಷ್ಟು ಪಾಯಿಂಟ್ಸ್ಗಳು ಹೇಳ್ತಾ ಇದ್ರು, ನೀವು ಕ್ಯಾಪ್ಟನ್ ಆಗೋದಕ್ಕೆ ಯಾರು ಬಂದು ಪುಷ್ ಕೊಡಬೇಕಾಗಿತ್ತು. ಅಂಡ್ ಇನ್ನೊಂದೇನಪ್ಪ ಅಂದ್ರೆ ನನ್ನ ಕಡೆಯಿಂದ ನಿಮಗೆ ಕ್ಯಾಪ್ಟನ್ಸಿ ಸಿಕ್ಕಿರೋದು, ಅಸಮರ್ಥರು ಅಂತಂದಾಗ ಅದು ಕೈಲಾಗದಿರೋರು ಅಂತಂದಾಗ ಕ್ವೀನ್ ಅಂತ ಮಾಡ್ಬೇಕಾರೆ ನೀವು ವಾದ ಕೂಡ ಮಾಡಲ್ಲ ಅಂತ ಹೇಳ್ತಾರೆ. ನೀವು ಖುಷಿಯಿಂದ ಎಕ್ಸೆಪ್ಟ್ ಮಾಡ್ಕೊಂಡ್ಬಿಡ್ತೀರಾ, ನೀವು ಖುಷಿಯಿಂದ ಹೇಳ್ತೀರಾ, ಬಾ ತಗ್ಲಾಕೊಂಡೆ ಹಂಗೆ ಹಿಂಗೆ ಸ್ಮೈಲ್ ಮಾಡ್ತಾ ಇರ್ತೀರಾ. ಅಟ್ಲೀಸ್ಟ್ ನೀವು ವಾದ ಮಾಡ್ಬೋದಾಗಿತ್ತಲ್ಲ, ಆ ಥರ ಹೇಳ್ತಾ ಇರ್ಬೇಕು, ನಾನು ಅಸಮರ್ಥರಲ್ಲಪ್ಪ, ನನಗೆ ಆಗೋ ಕೆಪಾಸಿಟಿ ಮಾಡಿದ್ರೆ ಆಗೋಗ್ತಿತ್ತು. ಬಟ್ ಆ ವಾದ ಮಾಡಲಿಲ್ಲ, ಅದೇ ಪಾಯಿಂಟ್ ಇಲ್ಲ, ಅದು ಎಕ್ಸೆಪ್ಟ್ ಮಾಡ್ಕೊಂಡ್ರು. ಸೊ ಆ ಪಾಯಿಂಟ್ನಾಗ ಇಲ್ಲಿ ಹೇಳ್ತಾ ಇರ್ಬೇಕಾದ್ರೆ ಐ ಥಿಂಕ್ ಇವತ್ತು ಇದ್ದಂತ ಎಚ್ಚರಿಕೆ ಅಂದ್ರೆ ಆತರ ಮಾತಾಡೋದನ್ನ ಅವತ್ತೇ ಮಾತಾಡ್ಬಿಟ್ಟಿದ್ದಾರೆ. ಮೇ ಬಿ ಇಷ್ಟೊಂದೆಲ್ಲ ವಾದಗಳು. ಅಶ್ವಿನ್ ಅವರು ಇನ್ನೊಂದು ಹೇಳ್ತಾರೆ, ನಾನು ಕ್ಯಾಪ್ಟನ್ಸಿ ಟಾಸ್ಕ್ ಅಲ್ಲಿ ಪ್ರೂವ್ ಮಾಡ್ಕೊಂಡೆ ಅಂತ ಹೇಳ್ತಾರೆ. ಆಯ್ತು, ಮಾಡ್ಕೊಂಡಿದ್ರೆ ಇಲ್ಲ ಅಂತ ಹೇಳ್ತಾರೆ. ತುಂಬಾ ಸತಿ ನೀವು ಫೈನಲ್ಗೂ ಬಂದಿರಾ, ಅದ್ರ ಬಗ್ಗೆ ನಾನು ಏನು ಮಾತಾಡ್ತಲ್ಲ. ಬಟ್ ಕೆಲವೊಂದ್ಸತಿ ನೀವು ಆ ಒಂದು ಟೈಟಲ್ ನಿಮ್ಗೆ ಕೊಡ್ತಾ ಇದಾರೆ ಅಂತಂದಾಗ ಬಿಗ್ ಬಾಸ್ ಒಂದು ಪೇಷನ್ಸ್ ಟೆಸ್ಟ್ ಮಾಡ್ತಾ ಇದಾರೆ. ಗಿಲ್ಲಿ ಆಕ್ಚುಲಿ ಕಾವ್ಯ ಕೊಡ್ಬೋದಾಗಿತ್ತು, ರಕ್ಷಿತಾ ಕೊಡ್ಬೋದಾಗಿತ್ತು, ಅಡ್ವಾಂಟೇಜ್ ಇತ್ತು ಅಂದ್ರೆ ಅವ್ರಿಗೆ ಏನಂದ್ರೆ ಅಸಮರ್ಥರು, ಕೈಲಾಗದಿರೋ ಕ್ವೀನ್ ಅಂತ ಇದ್ದಿದೆ ಆಕ್ಚುಲಿ. ಅದಕ್ಕೋಸ್ಕರ ನಿಮ್ಗೆ ಕೊಟ್ಟಿದ್ದು, ನೀವು ಅದನ್ನ ಎಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ರಲ್ಲ, ಅಲ್ಲೇ ತಪ್ಪಾಗಿದೆ ಆಕ್ಚುಲಿ ಹೇಳ್ಬೇಕು ಅಂದ್ರೆ. ಆಕ್ಚುಲಿ ಇಲ್ಲಿ ತುಂಬಾ ಅವ್ರಿಗೂ
ಅಶ್ವಿನಿ ಅವ್ರಿಗೂ ನೆನೆ ನೋವಾಗಿರುತ್ತೆ. ಯಾಕಂದರೆ ಕ್ಯಾಪ್ಟನ್ಸಿ ಟಾಸ್ಕು ಇಲ್ಲಿ ಈವನ್ OT ಮುಖಾಂತರ ಕೊಡಿ ಅಂತಲೇ ಹೇಳ್ತಾರೆ. ಇಲ್ಲಿ OT ಮುಖಾಂತರ ಕೊಟ್ಟಾಗ ಇಲ್ಲಿ ಯಾರು ನಮ್ಮ ಧನುಷ್ ಅವರು ಎಲ್ಲರ ಹತ್ರ ಹೋಗ್ಬಿಟ್ಟು ಮನವೊಲಿಸ್ತಾರೆ. ಅವ್ರಿಗೆ 4 ಓಟ್ ಬರುತ್ತೆ ಆ್ಯಂಡ್ ಇಲ್ಲಿ ಅಶ್ವಿನಿ ಅವರಿಗೆ 3 ಓಟ್ ಬರುತ್ತೆ. ಬಟ್ ಅಲ್ಲಿ ಎಲ್ಲೋ ಒಂದು ಕಡೆ ಒಂದಷ್ಟು ಜನ ಅವ್ರ ಪಾಪ ಹತ್ಕೊಂಡು ಕರ್ಕೊಂಡೆಲ್ಲ ಕೂತ್ಕೊಂಡಿದ್ರು, ಯಾರು ಓಟ್ ಮಾಡಲಿಲ್ಲ ಕೊನೆ ಕ್ಯಾಪ್ಟನ್ಸಿ ಅಂತ ಹೇಳ್ಬಿಟ್ಟು. ಗೈಸ್ ನಿಮ್ಗೆ ಅನಿಸುತ್ತೆ ಅಶ್ವಿನಿ ಅವರಿಗೆ ಕ್ಯಾಪ್ಟನ್ಶಿಪ್ ಕೊಡಬೇಕಿತ್ತಾ ಇಲ್ಲ ಅಂದರೆ ಧನುಷ್ ಅವ್ರ ಕ್ಯಾಪ್ಟನ್ಶಿಪ್ ಕೊಡಬೇಕಿತ್ತಾ? ಯಾರು ಕೊಡಬೇಕಿತ್ತು ನೀವು ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಇದಾಗಿತ್ತು ಗೈಸ್ ನಮ್ಮ ಒಂದು ಎಪಿಸೋಡ್ ಮತ್ತು ಪ್ರೋಮೋ ರಿವ್ಯೂ. ಸಿಗೋಣ ಗೈಸ್ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.